ಇನ್ನು ಪಂಚಮುಖಿ ಆಂಜನೇಯ ಪೂಜೆ ಬಳಿಕ ಮತ್ತೆ ಮಂತ್ರಾಲಯಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಮಂತ್ರಾಲಯದಲ್ಲಿ ಮೂಲ ರಾಮದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವರ್ಷದಲ್ಲಿ 2 ಬಾರಿ ನಡೆಯುವಂತಹ ಮಹಾಭಿಷೇಕ, ಇದರಲ್ಲಿ ಡಿಕೆ ಭಾಗಿಯಾಗಿದ್ದಾರೆ. ಮಂತ್ರಾಲಯ ಮಠದ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪೂಜಾ ಕೆಲಸಗಳು, ರಾಯರ ಸ್ವರ್ಣ ಪಾದುಕೆಗಳನ್ನ ತಲೆ ಮೇಲಿಟ್ಕೊಂಡು ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ದಾರೆ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು. ಈ ಅಭಿಷೇಕದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಅವರ ಪತ್ನಿ ಉಷಾ ಅವರು ಕೂಡ ಈ ಸಂದರ್ಭದಲ್ಲಿ ಜೊತೆಲಿದ್ರು. ಈ ವೇಳೆ ರಾಯರ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಶ್ರೀಗಳು ಹಾರೈಸಿದ್ದಾರೆ. ಬಲಿಪಾಡ್ಯಮಿ ಹಿನ್ನೆಲೆಯಲ್ಲಿ ಮೂಲ ರಾಮದೇವರ ಮಹಾ ಅಭಿಷೇಕ ನಡೀತಾ ಇದೆ. ಸಂಜೆ ಧರ್ಮಛತ್ರ ಕಟ್ಟಡಕ್ಕೆ ಭೂಮಿ ಪೂಜೆ ಕೂಡ ನೆರವೇರಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ಮಂತ್ರಾಲಯ ಮಠದ ಆವರಣದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ. ಸೊ ಇದಕ್ಕಿಂತ ಮುಂಚೆ ಕೂಡ ಬೆಳಿಗ್ಗೆ ಅವರು ಭೇಟಿಯನ್ನು ಕೊಟ್ಟಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆ ಈ ಒಂದು ಮಂತ್ರಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದು. ಅದಾದ ನಂತರ ಈಗ ಮತ್ತೆ ಮಧ್ಯಾಹ್ನದ ನಂತರವೂ ಕೂಡ ಅವರು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಯರ ಮಠದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ತುಲಾಭಾರ ಕೂಡ ಮಾಡಿದ್ದಾರೆ. ಶ್ರೀಮಠದಲ್ಲಿ ತುಲಾಭಾರವನ್ನು ನೆರವೇರಿಸಿದ್ದಾರೆ ಮಠದ ಅರ್ಚಕರು. ಒಂದು ಕಡೆ ಡಿಕೆ, ಮತ್ತೊಂದು ಕಡೆ ಬೆಲ್ಲ ಇಟ್ಟು ತುಲಾಭಾರ ಮಾಡಿದ್ದಾರೆ. ಶ್ರೀಮಠದ ತುಲಾಭಾರ ಮಂಟಪದಲ್ಲಿ ನಡೆದಂತಹ ತುಲಾಭಾರ ಕಾರ್ಯಕ್ರಮ ಇದು. ರಾಯರ ಅನುಗ್ರಹಕ್ಕಾಗಿ ವಿಶೇಷ ಪೂಜೆಯನ್ನು ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತುಲಾಭಾರವನ್ನು ಕೂಡ ನೆರವೇರಿಸಿದರು. ಒಂದು ಕಡೆ ಬೆಲ್ಲ, ಹಾಗೆ ಒಂದು ಕಡೆ ಅವರು ತಕ್ಕಡಿಯಲ್ಲಿ ಕೂತಿದ್ರು. ತುಲಾಭಾರವನ್ನು ಮಾಡಲಾಗಿದೆ. ಸೊ ಹೇಗೆ ಇವತ್ತು ಇಡೀ ದಿನ ಮಂತ್ರಾಲಯದಲ್ಲಿ ಕಳೆದಿರುವಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಅಲ್ಲೇ ಭಾಗಿಯಾಗ್ತಾರೆ. ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಇದೆ ಅಲ್ಲೇ. ಸೊ ಸಂಜೆ ಡಿ ಕೆ ಶಿವಕುಮಾರ್ ಅವರು ಆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಿಕ್ಕಿದ್ದಾರೆ. ಮನೆಯಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ನೋಡಿ, 2 ಬಾರಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ, ಇನ್ನೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್. ಬಹುಶಃ ಯತೀಂದ್ರ ಅವರ ಒಂದು ಹೇಳಿಕೆ ನೇರ ಇದೆ. ಅಂದರೆ ನಮ್ಮ ತಂದೆಯವರು ಇನ್ನೇನು ರಾಜಕೀಯ ಬದುಕಿನ ಕೊನೆ ಟೈಮ್ನಲ್ಲಿದ್ದಾರೆ, ಇನ್ನೇನಿದ್ರು ಕೂಡ ನೆಕ್ಸ್ಟ್ ನಾಯಕತ್ವ ವಹಿಸ್ಕೋಬೇಕು, ಅದು ಜಾರಕಿಹೊಳಿ ಅವರು ವಹಿಸ್ಕೊಳ್ತಾರೆ ಅಂತ ನೇರವಾಗಿ ಹೇಳಿದ್ದಾರೆ. ಹಾಗಾದರೆ ಯಾವ ಸಂದರ್ಭದಲ್ಲಿ ಹೇಳಿರುವಂತಹ ಒಂದು ಮಾತುಗಳು? ಸೊ ಇದು ಬರೀ ಅಹಿಂದ ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಒಂದು ವಿಚಾರವನ್ನು ಮಾತಾಡಿರುವಂಥದ್ದು, ಅಥವಾ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಒಂದು ವಿಚಾರ ಮಾತಾಡಿರುವಂಥದ್ದು? ಇದನ್ನು ಹೇಗೆ ವಿಶ್ಲೇಷಿಸ್ತೀರಿ ಪ್ರಸನ್ನ? ರೆಹಮಾನ್, ಇವತ್ತು 2 ಚಿತ್ರಣಗಳು ನಮ್ಮ ಕಣ್ಣು ಮುಂದಿದ್ದಾವೆ. ಒಂದು ಡಿ ಕೆ ಶಿವಕುಮಾರ್ ಅವರ ಸಂಕಲ್ಪ, ಇನ್ನೊಂದು ಯತೀಂದ್ರ ಸಿದ್ದರಾಮಯ್ಯನವರ ಸಂದೇಶ. ಈ ಸಂಕಲ್ಪ ಮತ್ತು ಸಂದೇಶದ ನಡುವೆ ಮುಂದಿನ ಕಾಂಗ್ರೆಸ್ನ ದಿಕ್ಕು ದೆಸೆ ಬದಲಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಮುಂದಿನ 2-3 ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬೆಳವಣಿಗೆಗಳು ಇದಾವೆ ಅನ್ನುವಂಥದ್ದು ನಿಶ್ಚಿತ. ಆದರೆ ಅದು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಯಾವ ಕಾಂಗ್ರೆಸ್ ನಾಯಕರಿಗೂ ಕೂಡ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಬಹುತೇಕ ಖಚಿತ ಆಗಿದೆ. ಆದರೆ ಅದನ್ನು ಹೊರತುಪಡಿಸಿದಂತ, ಅದನ್ನು ಮೀರಿಯೂ ಕೂಡ ನಾಯಕತ್ವ ಬದಲಾವಣೆ ಅಥವಾ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಅನ್ನುವಂತಹ ಪ್ರಸಂಗ ಬಂದದ್ದೇ ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಇವತ್ತಿನ ಹೇಳಿಕೆ ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ನಿಂತಿರುವ ನಾಯಕರೆಲ್ಲರೂ ಕೂಡ ಯಾವ ಧಾಟಿಯ ಆಲೋಚನೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಸೂಕ್ಷ್ಮವಾದಂತಹ ಮೆಸೇಜ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತಲ್ಲಿದೆ. ಇವತ್ತು ಕನಕದಾಸರ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಕೇವಲ ನಾಯಕತ್ವ ಬದಲಾವಣೆಯ ವಿಚಾರ ಇಲ್ಲ, ಇಡೀ ಸಮುದಾಯವನ್ನ ಮುಂದೆ ತೆಗೆದುಕೊಂಡು ಹೋಗೋದು ಯಾರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕಳೆದ 2-3 ದಶಕಗಳಿಂದ ಅಹಿಂದ ನಾಯಕತ್ವದ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಅವರಾದ ಬಳಿಕ ಅವರು ರಾಜಕೀಯ ಕೊನೆಘಟ್ಟದಲ್ಲಿದ್ದಾರೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಕೇವಲ ಮುಖ್ಯಮಂತ್ರಿ ಸ್ಥಾನವಲ್ಲ, ಆ ಸಮುದಾಯದ ನಾಯಕತ್ವ ಸ್ಥಾನವನ್ನು ಕೂಡ ಯಾರು ತೆಗೆದುಕೊಳ್ಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಕಾಯಿನ್ ಮಾಡಿರುವಂಥದ್ದು ಮುಂದಿನ ಕೆಲವೊಂದಿಷ್ಟು ರಾಜಕೀಯ ತಿರುವುಗಳಿಗೆ ಬಹುತೇಕ ಇವತ್ತು ಮುನ್ನುಡಿ ಹಾಡಿದಂತೆ ಕಂಡು ಬರ್ತಾ ಇದೆ. ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಅಷ್ಟು ಸುಲಭ ಸಾಧ್ಯದ ವಿಚಾರ ಅಲ್ಲ. ಆದ್ರೆ
ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಆಗಿ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಇನ್ನೊಂದು ನಾಯಕತ್ವದ ಬಗ್ಗೆಯೂ ಕೂಡ ಕಾಂಗ್ರೆಸ್ನ ನಾಯಕರು ಯೋಚನೆ ಮಾಡ್ತಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಆದರೂ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂರುವಂತಹ ಪ್ರಸಂಗಗಳು ಬಂದೇ ಬಂತು ಅನ್ನೋದಾದ್ರೆ ಆಗ ಸಿದ್ದರಾಮಯ್ಯನವರ ಪರವಾಗಿ ಒಬ್ಬ ಸ್ಪರ್ಧಾತ್ಮಕ ನಾಯಕ ಯಾರು ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಸಹಜವಾಗಿಯೇ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಅಹಿಂದ ನಾಯಕತ್ವ ಅಂದ್ರೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗ ಈ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಬ್ಬ ನಾಯಕ ಸತೀಶ್ ಜಾರಕಿಹೊಳಿ ಅನ್ನುವಂಥ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳೋ ಮೂಲಕ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಯಾಗಿ ಒಂದು ದಾಳ ಉರುಳಿಸಿದಂತೆ ಕಂಡು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸದ್ಯ ನಂಬಿರುವಂತದ್ದು ನೇರವಾಗಿ ದೈವವನ್ನ ಮತ್ತು ಹೈಕಮಾಂಡ್ ಅನ್ನ. ದೈವರ ಅನುಗ್ರಹ ಮತ್ತು ಹೈಕಮಾಂಡ್ನ ಅನುಗ್ರಹ ಎರಡೂ ಕೂಡ ತನಗಿದ್ರೆ ತಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ಇರಾದೆಯನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಸಂಕಲ್ಪ ಮಾಡ್ತಾ ಇದ್ದಾರೆ, ಒಂದಷ್ಟು ತುಲಾಭಾರ ಮಾಡಿಸಿದ್ದಾರೆ. ಈ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ತೊಡಗಿಸಿಕೊಂಡಂತ ಈ ಸಂದರ್ಭದಲ್ಲಿ ಅವರಿಗೆ ಕೌಂಟರ್ ಆಗಿ ಎಲ್ಲ ಒಂದ್ ಕಡೆ ಒಂದಷ್ಟು ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಪಾಳಯದಿಂದ ನಡೀತಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ ಆಗುತ್ತೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತನಗೆ ಆ ನಾಯಕತ್ವ ಬರುತ್ತೆ ಅನ್ನುವಂತ ಇರಾದೆಯನ್ನು ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಂಕಲ್ಪ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರ ಸಂದೇಶ ಮಹತ್ವ ಪಡೆದುಕೊಂಡಿದೆ.